ನಮಸ್ತೆ ಎಲ್ಲರಿಗೂ. ನಾನು ದೇವಕಿ. ನಾನಿವತ್ತೊಂದು ತುಂಬ ಸ್ಪೆಷಲ್ ಆಗಿರುವಂಥದ್ದು ಮತ್ತು ಈಗ ತಾನೇ ನಾವು ಟೈಲರಿಂಗ್ ಕಲಿಯೋಣ ಅಥವಾ ಏನಾದರೂ ಒಂದು ಮನೆಯಲ್ಲಿ ಮಾಡೋಣ, ಹೊರಗಡೆ ನಾವು ಹೋಗಿ ದುಡಿಯೋಕ್ಕಾಗೋದೇ ಇಲ್ಲ, ಮನೆಯಲ್ಲೇ ಏನಾದರೂ ಕೂತ್ಕೊಂಡು ಮಾಡಬಹುದು ಅನ್ನೋರಿಗೆ ಈ ನನ್ನ ವಿಡಿಯೋ ಹೆಲ್ಪ್ ಆಗ್ಬೋದೇನೋ. ಆ್ಯಕ್ಚುಲಿ ನಾನು ಅಲ್ಪ ಸ್ವಲ್ಪ ನನಗೆ ಟೈಲರಿಂಗ್ ಗೊತ್ತಿತ್ತು, ಹಾಗೆ ನಾನು ಕುಚ್ಚು ಎಲ್ಲ ಹಾಕ್ತಾಯಿದ್ದೆ. ನಾನು ಈ ಮೊದಲು ಆನ್ಲೈನಲ್ಲಿ ಹೀಗೆ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದಾಗ ಆನ್ಲೈನಲ್ಲೊಬ್ಬರು ಟೈಲರಿಂಗ್ ಕ್ಲಾಸ್ ಮಾಡೋ ಬಗ್ಗೆ ಹೇಳ್ತಿದ್ರು. ಸೊ ನಾನು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆದೆ. ಅದಕ್ಕೆ ಮೊದಲೇ ಅವರ ವಿಡಿಯೋ ನೋಡಿಕೊಂಡೆ ನನಗೆ ಇದ್ದಂತಹ ಸುಮಾರು ಡೌಟ್ಸು ನನಗೆ ಕ್ಲಿಯರ್ ಆಯಿತು. ಅವರು ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ನಮಗೆ ಹೇಳಿಕೊಡ್ತಾರೆ. ಹಾಗೆಯೇ ನಾನು ಇವರ ಆನ್ಲೈನ್ ಕ್ಲಾಸ್ ಸೇರಿದರೆ ನನಗೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ನಾನು ಇವರ ಕ್ಲಾಸಿಗೆ ಜಾಯಿನ್ ಆದೆ. ನಾನು ಇವರ ವಿಡಿಯೋವನ್ನು ಸುಮಾರು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಮತ್ತು ಇವರ ಹೆಸರು ಬಂದು ಚಾನಲ್ದು ವಿ ಫ್ಯಾಷನ್ ಅಂತ. ಇವರ ನಂಬರ್ನ ನಾನು ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಎಂತ ಗೊತ್ತಾ, ನಮಗೀಗ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿರ್ತದೆ. ಅವೆಲ್ಲ ನಮ್ಗೆ ಏನು ಗೊತ್ತಾ, ಇವರು ನಮಗೆ ನಿಧಾನಕ್ಕೆ ಮತ್ತು ಅರ್ಥ ಆಗುವ ಹಾಗೆ ತಿಳಿಸ್ತಾರೆ. ಮತ್ತು ನಾವು ಅಷ್ಟೇ ಏನೇ ಒಂದು ಕಲಿಬೇಕು ಅಂತಂದ್ರೂ ತಾಳ್ಮೆಯಿಂದ ಇರಬೇಕು. ಮತ್ತು ಅವರು ಏನು ವಿಷಯ ಅಂತಾರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಮತ್ತು ಈ ಟೈಲರಿಂಗ್ ಎಲ್ಲ ಏನು ಗೊತ್ತಾ, ನಾವು ನೋಡಿ ಕಲಿಯುವಂಥದ್ದಲ್ಲ, ಮಾಡಿ ನಾವು ಸ್ಟಿಚಿಂಗ್ ಮಾಡಿ 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 ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಏನಪ್ಪ ಅಂತಂದರೆ, ನಾವು ನೋಡಿದ ತಕ್ಷಣ ನಮಗೆ ಈಸಿ ಅನ್ನಿಸ್ತದೆ, ಕಟ್ಟಿಂಗ್ ಮಾಡಿ ಹೊಲಿಯುವಾಗ ಅಲ್ಲಿ ವ್ಯತ್ಯಾಸ ಬರ್ತದೆ. ಹಾಗಾಗಿ ಒಂದೇ ಸಲಕ್ಕೆ ಯಾರಿಗೂ ಈ ವಿದ್ಯೆ ಬರೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ಟ್ರೈ ಮಾಡಬೇಕು. ಹಾಗಂತ ಇದು ಕಷ್ಟನೂ ಅಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಯಾರೂ ಶುರುವಿಂದನೇ ವಿದ್ಯೆಯನ್ನು ಕಲ್ತ್ಕೊಂಡು ಬಂದಿರೋದಿಲ್ಲ, ಎಲ್ಲರೂ ಅಭ್ಯಾಸ ಮಾಡಿನೇ. ಮತ್ತು ಏನು ಗೊತ್ತಾ, ಈ ವಿದ್ಯೆ ಒಂದೆಲ್ಲ ನಾವು ಕಲ್ತ್ಕೊಂಡ್ರೆ ಯಾವತ್ತಿಗೂ ಇದು ನಮಗೆ ಕೈ ಬಿಡೋದಿಲ್ಲ. ಒಂದು ಮಿಷಿನ್ ಇದ್ದರೆ ಒಂದು ರೀಸ್ಟಿಚ್ ಹಾಕಿದ್ದಕ್ಕೂ ಇವಾಗ ತುಂಬ ಚಾರ್ಜಸ್ ಮಾಡ್ತಾರೆ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಮಿಷಿನ್ ಇದೆ ಅಂತಂದರೆ, ಅಥವಾ ಹೆಣ್ಮಕ್ಳು ಯಾರಾದರೂ ಮನೆಯಲ್ಲಿ ಇದ್ದಾರೆ ಅಂತಂದರೆ, ಹೆಣ್ಮಕ್ಳಿಗೆ ಅಂತಲೇ ಅಲ್ಲ, ನಾನು ಯಾರಾದರೂ ಮನೆಯಲ್ಲಿ ಇದ್ದಾರೆ ಈಗ ರಜೆ ಅಂತಂದರೆ ಯಾರು ಬೇಕಾದರೂ ಇದನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು. ನಾನು ಇದನ್ನೇನು ಪ್ರಮೋಷನ್ ಅಂತಲ್ಲ, ನಾನು ಏನು ಬೆನಿಫಿಟ್ ತಗೊಂಡಿದ್ದೇನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಫಸ್ಟಿಗೆ ಪೇಪರ್ ಕಟ್ಟಿಂಗ್ ಮಾಡ್ಕೋತೀನಿ. ಯಾಕಂತಂದರೆ ಏಕದಮ್ ನಾವು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಿದಾಗ ನಮಗೆ ಅಲ್ಲಿ ಏನಾದರೂ ವ್ಯತ್ಯಾಸ ಬಂತು ಅಂತಂದರೆ ಸಮಸ್ಯೆ ಆಗುತ್ತೆ. ನಾವು ಪೇಪರ್ ಕಟ್ಟಿಂಗ್ ಮಾಡಿಟ್ಕೊಂಡು ಎಲ್ಲ ಮಾರ್ಕ್ ಎಲ್ಲ ಮಾಡಿಟ್ಕೊಂಡು ಈ ಅಳತೆ ಪೇಪರ್ ಕಟ್ಟಿಂಗ್ ಅವರು ಅದನ್ನೇ ಅನ್ನೋದು, ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡಿ ಅಂತಲೇ. ನನಗೆ ತುಂಬ ವ್ಯತ್ಯಾಸ ಬರ್ತಾ ಇದ್ದಿದ್ದು ಇಲ್ಲಿ ನೋಡಿ, ಈ ಸ್ಲೀವ್ಸು ಜಾಯಿಂಟಲ್ಲಿ ಈ ಪಾರ್ಟ್ ಉದ್ದ ಬರ್ತಾಯಿತ್ತು, ಇಲ್ಲಾಂದರೆ ಸ್ಲೀವ್ಸುದು ಈ ಪಾರ್ಟು ಉದ್ದ ಬರ್ತಾಯಿತ್ತು, ಹೆಚ್ಚು ಕಡಿಮೆ ಬರ್ತಾಯಿತ್ತು. ನನಗೆ ಇಲ್ಲಿ ಜಾಯಿಂಟ್ ಮಾಡುವಾಗ ಕನ್ಫ್ಯೂಷನ್ ಆಗ್ತಾಯಿತ್ತು. ಇದು ನಿಮಗೂ ಹೊಸೊಬ್ಬರು ಯಾರಾದರೂ ಕಲಿತಿದ್ದೀರಾ ಅಂತಂದರೆ ನಿಮಗೂ ಆಗಿರ್ಬೋದು. ಆಮೇಲೆ ಈ ಪಾರ್ಟ್ ಇಲ್ಲಿ ನನಗೆ ಜಾಯಿಂಟ್ ಮಾಡಿದಾಗ ವ್ಯತ್ಯಾಸ ಬರ್ತಾಯಿತ್ತು. ಹಾಗಾಗಿ ನನಗೆ ಇದೊಂದು ಹೇಗಾದರೂ ಮಾಡಿ ಕಲೀಲೇಬೇಕು ಅಂತ ಇತ್ತು. ನಾನು ನೋಡಿ ಈ ಬ್ಲೌಸನ್ನು ಅವರದ್ದು ಸಲಹೆ ತಗೊಂಡು ಮತ್ತು ಕ್ಲಾಸಲ್ಲಿ ಜಾಯಿನ್ ಆದಮೇಲೆ ನಾನು ಹೊಲಿದಿರೋದು ಪರ್ಫೆಕ್ಟಾಗಿ ಬಂದಿದೆ. ನನಗೆ ಮೇಯ್ನಾಗಿ ಈ ಜಾಯಿಂಟ್ ಇದೆ ನೋಡಿ, ಈ ಜಾಯಿಂಟ್ ನನಗೆ ಒಂದೇ ಸಮ ಬರಬೇಕಿತ್ತು, ಇಲ್ಲಿ ಇದು ಬಂದಿದೆ. ಮತ್ತು ಈ ಲೆಂತು ಅಷ್ಟೇ ಕರೆಕ್ಟಾಗಿ ಬಂದಿದೆ. ಸ್ವಲ್ಪ ಹೊಲಿತಾ ನಮಗೆ ಅಭ್ಯಾಸ ಆಗುತ್ತೆ ಅದು. ಮತ್ತು ಇನ್ನೊಂದು ಬ್ಲೌಸು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ಅಷ್ಟೇ ನನಗೆ ಅದೇ ಅಂತಿದ್ನಲ್ಲ, ನನಗೆ ಮೊದಲೆಲ್ಲ ಕಟ್ ಮಾಡಿದಾಗ ಈ ಪಾರ್ಟ್ ವ್ಯತ್ಯಾಸ ಬರ್ತಾಯಿತ್ತು, ಇಲ್ಲಿ ಹೆಚ್ಚು ಕಡಿಮೆ ಬರ್ತಾಯಿತ್ತು. ಇದು ಕರೆಕ್ಟಾಗಿ ಬಂದಿದೆ. ಅದು ಆ ಬ್ಲೌಸನ್ನು ಅಷ್ಟೇ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಅಥವಾ ಇಲ್ಲಿ ಬ್ಯಾಕ್ ಸೈಡಲ್ಲಿ ಇದು ಉಬ್ಬಿದಂಗೆ ಬರೋದು, ರಿಂಕಲ್ಸ್ ಬರೋದು ಅವೆಲ್ಲ ಏನೂ ಇಲ್ಲ. ನಮಗೆ ಇದು ಹೊಲಿತಾ ನಮಗೆ ನೀಟಾಗಿ ಬರುತ್ತೆ. ಹಾಗೆ ನಾನು ಇವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವರು ಅಂತಲ್ಲ, ನಿಮಗೆ ಯಾರ ಹತ್ರನೂ ಅಷ್ಟೇ ಟೈಲರಿಂಗ್ ಅಥವಾ ಯಾವುದೇ ಒಂದು ವಿದ್ಯೆನ ಕಲಿಯೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಕೆಲವರಿಗೆ ಒಂದೊಂದು ಡೌಟ್ ಇರ್ತದೆ, ಎಂತ ಗೊತ್ತಾ, ಆನ್ಲೈನ್ ಕ್ಲಾಸ್ ಅಂದರೆ ಅವರು ಮತ್ತೆ ನಾವು ಕೇಳಿರೋ ಪ್ರಶ್ನೆಗೆಲ್ಲ ಆನ್ಸರ್ ಮಾಡಲಿಲ್ಲ ಅಂದರೆ ಕಟ್ಟಿರೋ ದುಡ್ಡು ಏನಾದರೂ ವೇಸ್ಟ್ ಆಗ್ತದೇನೋ ಅಂತ. ಖಂಡಿತ ಹಾಗೇನಿಲ್ಲ. ಇವರು ನಿಮಗೆ ತುಂಬ ಚೆನ್ನಾಗಿ ಅದನ್ನು ಏನಾದರೂ ಡೌಟ್ ಇದ್ದರೂ
ನಿಮಗೆ ತಿಳಿಸಿ ಕೊಡ್ತಾರೆ. ಹಾಗೆ ಇವರಿಗೆ ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಏನಾದರೂ ಕ್ಲಾಸಿಗೆ ಜಾಯಿನ್ ಆಗುವಾಗಿದ್ರೆ ಜಾಯಿನ್ ಆಗ್ಬೋದು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನನಗೊಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ದೀರಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ವಿಡಿಯೋ ವೀಕ್ಷಿಸಿದ ನಿಮಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.